ಈ ಕತೆ ಅಮೆಜಾನ್ ಕಾಡನ್ನು ಸೇರಿತ್ತು. ಅಲ್ಲಿ ಸೋನಾ ಗುಬ್ಬಚ್ಚಿ ಮತ್ತೆ ಅವ್ರ ಅಪ್ಪ ಅಮ್ಮ ವಾಸ ಮಾಡ್ತಿದ್ರು. ಅವರಿಗೆ 3 ಮಕ್ಳಿದ್ರು. ಆದ್ರೆ 3ರಲ್ಲಿ 2 ಮಗು ಸ್ವಲ್ಪ ದಿವಸಗಳಲ್ಲಿ ಸತ್ ಹೋಯ್ತು. ಈಗ ಬರೀ ಸೋನಾ ಗುಬ್ಬಚ್ಚಿ ಮಾತ್ರ ಇತ್ತು. ಅವ್ರದಕ್ಕೆ ಸೋನಾ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಅವರಿಗೆ ಅದು ತುಂಬಾ ಮುಖ್ಯವಾಗಿತ್ತು. ಆಮೇಲೆ ಅವರ ಪ್ರೀತಿಯೆಲ್ಲ ಆ ಒಂದೇ ಗುಬ್ಬಚ್ಚಿಗೆ ಮಾತ್ರ ತೋರಿಸ್ತಿದ್ರು. ಇಲ್ ನೋಡು ಸೋನಾ, ಬೇಗ ಎದ್ ಬಂದು ತಿಂಡಿ ತಿನ್ನು, ತುಂಬಾನೇ ಟೈಮ್ ಆಗೋಯ್ತು. ಅಮ್ಮ, ಇವಾಗ್ಲೇ ಎದ್ದೊಳ್ತೀನಿ. ನೀನ್ ಬೇಗ ಎದ್ದು ತಿಂಡಿ ತಿನ್ನು, ನಂಗೆ ಸ್ವಲ್ಪ ಕೆಲ್ಸ ಇದೆ. ಕೆಳಗಡೆ ಇರೋ ಕೊಂಬೆಯಲ್ಲಿ ಇರ್ತೀನಿ. ನಿಂಗೇನಾದ್ರೂ ಬೇಕು ಅಂದ್ರೆ ನನ್ನನ್ ಕರಿ, ಬರ್ತೀನಿ. ಸರಿ ಅಮ್ಮ, ನನಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ಖಂಡಿತ ನಾನ್ ನಿಮ್ಮನ್ ಕರಿತೀನಿ. ಸೋನಾ ಅವರಮ್ಮ ಕೆಲ್ಸಕ್ಕೆ ಹೊರಟು ಹೋಗ್ತಾರೆ. ಅವರಿಗೆ ಸೋನಾ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಸೋನಾ ಅವರಪ್ಪ ಸ್ವಲ್ಪ ವಿಚಿತ್ರ. ಅವರು ದಿನ ಪೂರ್ತಿ ಆಚೆನೆ ಇರ್ತಿದ್ರು. ಅವರಿಗೆ ಮನ್ಸಿಗೆ ಬಂದಾಗ ಮಾತ್ರನೇ ಅವರು ಮನೆಗ್ ಬರ್ತಿದ್ರು. ಒಂದ್ ದಿವಸ ಸೋನಾ ಅವರಮ್ಮ ಸೋನಾನ ಮನೇಲೆ ಬಿಟ್ಟು ಧಾನ್ಯಗಳನ್ನ ತರಕ್ಕೆ ಆಚೆ ಹೋಗ್ತಾರೆ. ಅಲ್ಲಿಂದ ತಿರ್ಗಾ ಬರ್ತಿರೋವಾಗ ಜೋರ್ ಗಾಳಿಯಿಂದ ಅವರು ಮರಕ್ ಹೊಡ್ಕೊಂಡು ಕೆಳಗ್ ಬಿದ್ಬಿಡ್ತಾರೆ. ಅದ್ರಿಂದ ಅವರ ಒಂದು ರೆಕ್ಕೆ ಒಡೆದು ಹೋಗುತ್ತೆ. ಅಲ್ಲಿಂದ ತುಂಬಾ ಜಾಸ್ತಿ ರಕ್ತ ಬರ್ತಿತ್ತು. ಆಮೇಲೆ ಅವರಮ್ಮ ಹೇಗೋ ತುಂಬಾ ಕಷ್ಟಪಟ್ಟು ಸೋನಾ ಹತ್ರ ಬರ್ತಾರೆ. ಅಮ್ಮ, ಇಲ್ಲಿ ಏನಾಯ್ತು? ಯಾಕೆ ಇಷ್ಟೊಂದ್ ರಕ್ತ ಬರ್ತಿದೆ? ನಿಮ್ಗೆ ಏನಾಯ್ತು ಹೇಳಿ ಅಮ್ಮ.